ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಶುಕ್ರವಾರ ಬೆಳಗ್ಗೆ 6 ಗಂಟೆ ಆಗಿ 50 ನಿಮಿಷ ಆಗೈತೆ ನೋಡ್ರಿ. ಅದು ಸ್ವಲ್ಪ ಲೇಟನ ಆಯಿತು. ಇನ್ನು ನೆಲ ಒರೆಸ್ಬೇಕ್ರಿ. ಕಸ ಅಷ್ಟು ಗೂಡ್ಸಿದ್ದೀನಿ ಮತ್ತು ರಂಗೋಲಿ ಹಾಕಿದ್ದೀನಿ ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಫಸ್ಟಿಗಿದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ನೆಲ ಒರೆಸ್ಬೇಕಂತ ಜ್ಯೂಸ್ ಮಾಡಾಕತ್ತೀನಿ ನೋಡ್ರಿ. ಬೂದ್ ಕುಂಬಳಕಾಯಿ ಜ್ಯೂಸ್ ಅಂದ್ರೆ ಇದಕ್ಕೆ ನಮ್ಮ ಕಡೆ ಶಂಡಿಗುಂಬಳ ಅಂತ ಅಂದ್ರೆ ಪೂಜೆಗೆಲ್ಲ ಏನು ಇಡ್ತಾರಂದ್ರೆ ಅಂದ್ರೆ ನಮ್ಮ ಸೈಡೆಲ್ಲ ಮನೆ ಮುಂದೆ ಕಟ್ತಾರದು ಪೂಜೆ ಮಾಡಿಬಿಟ್ಟು ಅದನ್ನ ಜ್ಯೂಸ್ ಕುಡಿಯೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದ್ರಿ. ಅಟ್ಲೀಸ್ಟ್ ವಾರದಾಗ ಒಂದ್ಸಲ ಅಥವಾ 2 ಸಲ ಕುಡಿಬೇಕಂತ ಹೇಳ್ತಾರೋ. ನಾನು ತಿಳ್ಕೊಂಡಿದ್ದೆ ಅಷ್ಟೇ ರೀ, ನನಗೇನು ಫಸ್ಟ್ ಗೊತ್ತಿದ್ದಿತ್ತಿಲ್ಲ, ಇತ್ತೀಚೆಗೆ ತಿಳ್ಕೊಂಡಿದ್ದು. ಈಗ ಅದನ್ನ ಜ್ಯೂಸ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದರು, ಬೂದ್ ಕುಂಬಳಕಾಯಿ ಜ್ಯೂಸ್ ಹೆಂಗೆ ಮಾಡ್ತಿರಕ್ಕ ಅಂತೇಳಿ. ಬೂದ್ ಕುಂಬಳಕಾಯಿನ ಮ್ಯಾಲಿನ ಸಪ್ಪಿ ಮತ್ತು ಒಳಗಿನ ಬೀಜ ತೆಗೆದು ಕಟ್ ಮಾಡಿ ಹಾಕಿ ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು, ಶುಂಠಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಹಾಕಿ ಮಾಡ್ಕೊತಿದ್ರೆ, ಇಲ್ಲಾಂದ್ರೆ ನೀವು ಬರೀ ಬೆಟ್ಟದ ನೆಲ್ಲಿಕಾಯಿ ಮತ್ತು ಬೂದ್ ಕುಂಬಳಕಾಯಿ ಅಷ್ಟನ್ನು ಹಾಕಿ ಮಾಡ್ಕೋಬೋದು. ಅಕಸ್ಮಾತಾಗಿ ಬೆಟ್ಟದ ನೆಲ್ಲಿಕಾಯಿ ಇದ್ದಿತ್ತಿಲ್ಲ ಅಂದ್ರೆ ಸ್ವಲ್ಪ ನಿಂಬೆಹಣ್ಣು ಹಾಕಿಬಿಟ್ಟಾದರೂ ಮಾಡ್ಕೋಬೋದು ರೀ. ನಾನು ಜ್ಯೂಸ್ ರೆಡಿ ಮಾಡ್ಕೋಬೇಕನ್ನಟಿಗೆ ಕರೆಂಟ್ ಹೋಗ್ಬಿಟ್ಟು ಹಿಂಗಾಗಿ ಮತ್ತು ಹಂಗೆ ಎತ್ತಿಟ್ಬಿಟ್ಟು ಫಸ್ಟಿಗೆ ನೆಲ ಒರೆಸಿದ್ರೆ ಆಯ್ತಂತ ನೆಲ ಒರೆಸಾತೀನಿ ನೋಡ್ರಿ. ನನ್ನ ಮಗಳಿದ್ರೆ ಎದ್ಬಿಟ್ಟು ಆ ಕಡೆ ಒಮ್ಮ ಈ ಕಡೆ ಒಮ್ಮ ತಿರ್ಗಾಡಕತ್ತಾವ. ಇವತ್ತು ಸ್ವಲ್ಪ ಕೆಲಸ ಮಾಡೋದು ಲೇಟನ ಆಯ್ತು ರೀ, ಯಾಕಂದ್ರೆ ನಾಷ್ಟಕ್ಕೇನು ರೆಡಿ ಮಾಡೋದಿದ್ದಿಲ್ಲ. ಹೀಗಾಗಿ ಸ್ವಲ್ಪ ಯೋಗನ ಜಾಸ್ತಿ ಹೊತ್ತು ಮಾಡಿದೆ, ಅಂದ್ರೆ ಒಂದು ತಾಸು ತನಕ ಯೋಗ ಮಾಡಿದೆ. ಹೀಗಾಗಿ ಸ್ವಲ್ಪ ಲೇಟ್ ಆಯಿತು. ಅದಕ್ಕಂತ ಕೆಲಸನೂ ಲೇಟ್ ಆಯ್ತು ನೋಡ್ರಿ. ಮನು ಇದ್ರೆ ಜಿಮ್ ಮುಗಿಸ್ಕೊಂಡು ಬಂದ ಅಂದ್ರೆ 7:20 ನಿಮಿಷಕ್ಕೆ ಬಂದಿರ್ತಾನ್ರಿ. ಇನ್ನೂ ನೆಲ ಒರೆಸೋದು ಆಗಿದ್ದಿಲ್ಲ. ತನಗಿದ್ರೆ ಬೈಯಾಕೆ ಸ್ಟಾರ್ಟ್ ಮಾಡ್ದೆ, ಒಂದು ಹೆಲ್ಪ್ ಮಾಡಬೇಕಿಲ್ಲ ಮುಂಚಿನದ್ದು, ಹಿಂಗ್ಯಾಕೆ ತಿರುಗಾಡಕತ್ತಿ ಆ ಕಡೆ ಒಮ್ಮ ಈ ಕಡೆ ಒಮ್ಮ ಅಂತ ನನಗೆ ತಂಡ ಹತ್ತಾಕತ್ತೈತೆ ಅಂತ ತನು ಹೇಳಾಕತ್ತಿದ್ಲು. ಬೆಳಗ್ಗೆ ಎದ್ದು ಕೂಡಲೇ ಆ ರೀತಿ ಕೈ ಕಟ್ಕೊಂಡು ಆ ಕಡೆ ಒಮ್ಮ ಈ ಕಡೆ ಒಮ್ಮ ತಿರ್ಗಾಡ್ತಿರ್ತಾವ್ರಿ. ಸ್ವಲ್ಪ ಯೋಗ ಮಾಡಮ್ಮ, ಎಕ್ಸಸೈಸ್ ಮಾಡಂದ್ರು ಮಾಡಂಗಿಲ್ಲ ರೀ. ಈಗಿನ ಮಕ್ಕಳು ಮಾತು ಕೇಳಂಗಿಲ್ಲ. ಅಂದರೆ ಮನು ಮಾಡ್ತಾನ್ರಿ, ತನು ಇದ್ರೆ ಬರೀ ತಂಡ ಹತ್ತೈತಂತ ಆ ರೀತಿ ಕೈ ಕಟ್ಕೊಂಡೆ ತಿರುಗಾಡೋದು. ನನಗೂ ಹಾಕಿ ನೋಡಿಬಿಟ್ಟು ನಗು ಬರ್ತಾ ಇರ್ತೈತಿ. ಅಂದರೆ ಅಷ್ಟೊಂದೇನು ಥಂಡಿ ಇರೋಂಗಿಲ್ಲ. ಜಾಕೆಟ್ ಹಾಕ್ಕೊಂಡ್ಬಿಟ್ಟು ಎಕ್ಸಸೈಸ್ ಅಥವಾ ವಾಕಿಂಗ್ ಮಾಡ್ಬೋದು. ನಾವು ಮಾಡ್ಬೇಕಂತೀವಿ, ನಮ್ಗೆ ಬೆಳಗ್ಗೆ ಟೈಮ್ ಸಿಗಂಗಿಲ್ಲ ರೀ. ಆ್ಯಕ್ಚುಲಿ ಬೆಳಗ್ಗೆ ಎದ್ದು ಯೋಗ ಅಥವಾ ವಾಕಿಂಗ್ ಎಕ್ಸಸೈಸ್ ಮಾಡೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಬಟ್ ತನು ಹೇಳಿಬಿಟ್ರೆ ಕೇಳೋದೇ ಇಲ್ಲ ರೀ. ಈಗ ಕಂಪ್ಲೀಟಾಗಿ ನೆಲ ಒರೆಸೋದನ್ನು ಆಯ್ತು ನೋಡ್ರಿ. ಇನ್ನು ಹಾಲಷ್ಟು ಒರೆಸ್ಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಬೇಕು. ಫಸ್ಟಿಗಿದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿದು ಆಮೇಲೆ ಜಳಕ ಅದು ಮಾಡ್ಬೇಕ್ರಿ. ಜಳಕ ಮಾಡಿಸಿಂದ ಜ್ಯೂಸ್ ಕುಡಿಯೋಕೆ ಆಗೋದೇ ಇಲ್ಲ ಅಂದ್ರೆ ಪೂಜೆ ಮಾಡೋದು, ನಾಷ್ಟಕ್ಕೆ ರೆಡಿ ಮಾಡೋದು ಕೆಲಸ ಇರ್ತೈತಲ್ಲ. ಹೀಗಾಗಿ ಅದಕ್ಕೆ ಜ್ಯೂಸ್ ಮಾಡ್ಕೊಂಡು ಫಸ್ಟಿಗೆ ಕುಡಿದ್ಬಿಟ್ಟು ಜಳಕಕ್ಕೆ ಹೋದ್ರೈತಂತೆ ಜ್ಯೂಸ ರೆಡಿ ಮಾಡಾಕತ್ತೀನಿ ನೋಡ್ರಿ. ಆಲ್ರೆಡಿ ಟೈಮ್ 8 ಗಂಟೆ ಆಗಿ ಹೋಯಿತು. ತನು ಇದ್ರೆ ನಾನು ಜಳಕಕ್ಕೆ ಹೋಗ್ತೀನಿ ಮಮ್ಮಿ ಅಂತ ಜಳಕಕ್ಕೆ ಹೋದ್ಲು. ಅದಕ್ಕಾಗಿ ಜ್ಯೂಸ್ ಕುಡಿದ್ಬಿಟ್ಟು ಅನ್ನನ ಬಿಸಿ ಮಾಡಾಕತ್ತೀನಿ ನೋಡ್ರಿ. ಅಂದರೆ ನಿನ್ನೆ ಪಾಲಕ್ ಆಲೂ ರೈಸ್ ಮಾಡಿದ್ದೆಲ್ಲ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡಿದ್ದು ಉಳಿತಲ್ರಿ, ಅದನ್ನ ವೇಸ್ಟ್ ಮಾಡೋಕ್ಕಿಂತ ಈಗ ಬಿಸಿ ಮಾಡಿಬಿಟ್ಟು ಮನು ಇದ್ರೆ ಅದಕ್ಕೆ ಕೋಸಂಬರಿ ರೆಡಿ ಮಾಡ್ತಾನಂತ ನಾನಿದ್ರೆ ಸ್ವಲ್ಪ ಜೀರಿಗೆ ಮತ್ತು ಎಣ್ಣೆ ಹಾಕಿಬಿಟ್ಟು ಬಿಸಿ ಮಾಡ್ಕೊಳಕತ್ತೀನಿ ನೋಡ್ರಿ. ಬೆಳಗ್ಗೆನೇ ಖಾಲಿ ಆಗ್ಬಿಡ್ತೈತಿ. ಈ 3 ಮಂದಿ ನಾಷ್ಟಕ್ಕೆ ಆಗುತ್ತೆ. ನಿನ್ನೆನೇ ಖಾಲಿ ಆಗ್ತಿತ್ತು. ನಮ್ಮ ಮನೆಯವರೊಬ್ಬರು ಇದ್ದಿತ್ತಿಲ್ಲ ಮತ್ತು ಕೇಕ್ ಮಾಡಿದ್ದೆ ಅಲ್ರಿ, ಕೇಕ್ ಪೂರ್ತಿಯಾಗಿ ಖಾಲಿ ಮಾಡಿದ್ವಿ. ಹೀಗಾಗಿ ಅನ್ನ ಹಂಗೆ ಉಳಿತು. ಈಗ ಅದನ್ನ ಬಿಸಿ ಮಾಡಾಕತ್ತೀನಿ ರೀ. ಮನು ಇದ್ರೆ ಕೋಸಂಬರಿ ರೆಡಿ ಮಾಡಿಕೊಡ್ತಾನು. ಅಂದರೆ ಕೋಸಂಬರಿ ಅಂದರೆ ಇದಕ್ಕೆ ರಾಯ್ತಾನು ಅಂತಾರು, ಮೊಸರು ಬಜ್ಜಿನೂ ಅಂತಾರು. ನಮ್ಮ ಕಡೆ ಕೋಸಂಬರಿ ಅಂತೀವ್ರಿ ನಾವು. ಸೌತೆಕಾಯಿ, ಉಳ್ಳಾಗಡ್ಡಿ, ಮೊಸರು, ಕೊತ್ತಂಬರಿ, ಉಪ್ಪು ಎಲ್ಲ ಹಾಕಿಬಿಟ್ಟು ಈ ರೀತಿ ಮಾಡೋದ್ರಿ ಸಿಂಪಲ್ಲಾಗಿ. ಈಗ ಕೋಸಂಬರಿನೂ ರೆಡಿ ಆಯ್ತು ನೋಡ್ರಿ. ನಾನು ಜಳಕ ಅದು ಮಾಡಿ ಬಂದೆ. ತನು ಮತ್ತು ಮನು ಅವರು ನಾಷ್ಟ ಅದು ಮಾಡಿ ಕಾಲೇಜ್ಗೆ ಹೋದರು. ನಾನು ಅರ್ಬಿ ತೊಳೆದು ಜಳಕ ಮಾಡಿ ಮತ್ತು ದೇವ್ರ ಪೂಜೆ ಮಾಡಿ ಈಗ ನಾಷ್ಟ ಮಾಡಾಕತ್ತೀನಿ ನೋಡ್ರಿ. ಟೈಮ್ ಆಲ್ರೆಡಿ 9:30 10 ಗಂಟೆ ಆಗಿ ಹೋಗೈತಿ. ಇವಾಗ ಅದು ಅನ್ನ ಬಿಸಿ ಮಾಡಿಟ್ಟಿದ್ದ ಅನ್ನ ಮತ್ತು ಕೋಸಂಬರಿ ಹಾಕ್ಕೊಂಡು ತಿಂದ್ಬಿಟ್ಟು ಅರ್ಬಿ ತೊಳೆದು ಇಟ್ಟಿದ್ದೆ ಆದರೆ ಅವನ್ನ ಹಾಕ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಅಂದರೆ ಹಿಂದೆ ಹಾಕಿಬಿಟ್ರೆ ಅದು ಜಲ್ದಿ ಒಣಗೋದೇ ಇಲ್ಲ ರೀ, ಬಿಸಿಲು ಇಲ್ಲಲ್ಲ. ಅದಕ್ಕೆ ಇಲ್ಲಿ ಬಿಸಿಲು ಐತಿ. ಒಂದು ವಯರ್ ಕಟ್ಬಿಟ್ಟು ಅರ್ಬಿ ಹಾಕಿದ್ರೆ ಆಯಿತು, ಜಲ್ದಿ ಒಣಗ್ತಾವಂತ ಕಟ್ಟಾಕತ್ತೀನಿ ನೋಡ್ರಿ. ನಾನು ಸುಮ್ಮನೆ ಇರೋಂಗಿಲ್ಲ, ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಅಂದರೆ ಬಿಸಿಲಿಗೆ ಒಣಗಿಬಿಟ್ರೆ ಅರ್ಬಿ ಚಲೋತ್ನಾಗ ಒಣಗ್ತಾವ್ರಿ. ನೆಲ್ಲಾಗ ಒಣಗಿಸ್ಬಿಟ್ರೆ ಅಷ್ಟೊಂದು ಸ್ಮೆಲ್ ಬಂದಂಗೆ ಅನಿಸ್ತಾವ ನನಗೆ. ಸ್ಪೆಷಲಿಯಾಗಿ ಸ್ವಲ್ಪ ಚಲೋತ್ನಾಗೆ ಬಿಸಿಲಿಗೆ ಒಣಗಿಸ್ಬಿಟ್ರೆ ಫ್ರೆಶ್ ಅನ್ನಿಸ್ತಾವಲ್ಲ. ಹೀಗಾಗಿ ಇಲ್ಲಿ ವಯರ್ ಕಟ್ಬಿಟ್ಟು ಹಾಕಾಕತ್ತೀನಿ ನೋಡ್ರಿ.
ಈಗ ರೀ ಟೈಮ 11 ಗಂಟೆ ಆಗೈತೆ ನೋಡ್ರಿ. ಮನು ಇದ್ರೆ ಕಾಲೇಜಿಂದ 10:30ಗೆ ಬಂದಿದ್ದ. ಬಂದುಬಿಟ್ಟು ಚಪಾತಿ ಮಾಡಾಕತ್ತಾನು. ನಾನು ಮಾಡಿ ಕೊಟ್ಟಿನಂದ್ರೂ ಕೇಳಾಕತ್ತಿಲ್ಲ ರೀ. ನಾನು ವಿಡಿಯೋ ಎಡಿಟ್ ಮಾಡ್ಕೊತ ಕುಂತಿದ್ದೆ. ಇಲ್ಲಿ ಮಮ್ಮಿ ನಾನೇ ಮಾಡ್ತೀನಂತ ಮಾಡಾಕತ್ತಾನ್ರಿ. ಅಂದರೆ ಹಿಟ್ಟು ಸ್ವಲ್ಪ ಇತ್ತಿದ್ದು, ಮೊನ್ನೆ ಕಲಸಿದ ಹಿಟ್ಟು ಫ್ರಿಜ್ ಒಳಗೆ ಹಂಗೆ ಇತ್ತದು. ಅದನ್ನ ನೋಡಿಬಿಟ್ಟು ಒಂದು 3 ಚಪಾತಿ ಆಗ್ಯಾವ್ರಿ. ಅದನ್ನ ರೋಲ್ ಮಾಡ್ತಾನಂತ. ಅಂದ್ರೆ ಪುದೀನ ಚಟ್ನಿ ಮತ್ತು ಕ್ಯಾಬೇಜ್ ಎಲ್ಲ ಹಾಕಿಬಿಟ್ಟು ಮೊಸರು ಹಾಕಿ ರೋಲ್ ಮಾಡ್ತೀನಿ ಮಮ್ಮಿ ಅಂತ ರೆಡಿ ಮಾಡ್ಕೊಳಕತ್ತಾನ ನೋಡ್ರಿ. ಆಯ್ತಪ್ಪ ಮಾಡಂತಂದೆ. ಫಸ್ಟಿಗೆ ನಾನು ಮಾಡಿಕೊಟ್ಟಿನಂದ್ರೂ ಬ್ಯಾಡ ಮಮ್ಮಿ ನೀವು ಕೂಡ್ರಿ ರೆಸ್ಟ್ ಮಾಡಿರಿ, ಇಷ್ಟು ತನಕ ಕೆಲಸ ಮಾಡಿರಿ ಅಂತ ತಾನ ರೆಡಿ ಮಾಡ್ಕೊಳಕತ್ತಿದ್ದಾರೆ. ಫೈನಲಿ ಚಪಾತಿ ಮಾಡಿ ಕ್ಯಾಬೇಜ್, ಉಳ್ಳಾಗಡ್ಡಿ, ಗ್ರೀನ್ ಚಟ್ನಿ, ಮೊಸರು ಎಲ್ಲ ಸಾಲ್ಟ್, ಜೀರಿಗೆ ಪುಡಿಯನ್ನು ಹಾಕಿಬಿಟ್ಟು ರೋಲ ರೆಡಿ ಮಾಡಿ. ಅಂದರೆ ಅದನ್ನ ಬಿಸಿ ಮಾಡಾಕತ್ತಂದ್ರೆ ತವಿ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ತಾನಂತ. ನಾನು ಈ ಕಡೆ ಸ್ವೀಟ್ ಚಟ್ನಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹುಣಸೆಹಣ್ಣು ಹಾಕಿ ಒಂದು ಚೂರ ಬೆನ್ಸ್ಕೊಂಡ್ಮೇಲೆ ಅದಕ್ಕೆ ಬೇಕಾದಷ್ಟು ಬೆಲ್ಲನ ಹಾಕಿ ಕುದಿಸ್ಕೋಬೇಕ್ರಿ. 1-2 ನಿಮಿಷ ಕುದಿಸ್ಕೊಂಡು ತಣ್ಣಗಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ, ರುಚಿ ತಕ್ಕಷ್ಟು ಉಪ್ಪು ಹಾಕಿ ಖಾರದ ಪುಡಿ ಹಾಕಿ ಮಿಕ್ಸಿ ಮಾಡ್ಕೋಬೇಕ್ರಿ. ಮಿಕ್ಸಿ ಮಾಡ್ಕೊಂಡು ಸೋಸ್ಕೊಂಡ್ರೆ ಆಯಿತು. ಭಾಳ ಮಸ್ತ್ ಆಗುತ್ತೆ ರೀ. ಸಿಂಪಲ್ಲಾಗಿ ಹೊರಗಡೆನೂ ಸಿಗ್ತೈತಿದ್ದು. ಹೊರಗಡೆ ಥರಕ್ಕಿಂತ ಮನೆಯೊಳಗೆ ಮಾಡಿ ಇಟ್ಬಿಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಯಾವುದೇ ಸ್ನ್ಯಾಕ್ಸಿಗಾಗಲಿ ಈ ರೀತಿ ಇದ್ಬಿಟ್ರೆ, ಅಂದರೆ ಟೊಮೆಟೊ ಸಾಸ್ ಇರ್ಲಿಕ್ಕಂದ್ರೆ ಸ್ವೀಟ್ ಚಟ್ನಿ ಇದ್ರೆ ಭಾಳ ಮಸ್ತ್ ಹತ್ತೈತ್ರಿ. ಆ್ಯಕ್ಚುಲಿ ಟೊಮೆಟೊ ಸಾಸ್ಗಿಂತ ಸ್ವೀಟ್ ಚಟ್ನಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದ್ರೆ ಹುಣಸೆ ಹಣ್ಣಾಗಲಿ ಮತ್ತು ಜೀರಿಗೆ ಪುಡಿ ಮತ್ತು ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ, ಟೇಸ್ಟ್ನೂ ಇರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಅಂದರೆ ಜೀರ್ಣಕ್ರಿಯೆ ಜಾಸ್ತಿ ಆಗ್ತೈತಿ ಈ ರೀತಿ ಚಟ್ನಿ ತಿನ್ನೋದ್ರಿಂದ. ಅದಕ್ಕಂತ ರೆಡಿ ಮಾಡಿ ಕೊಡಾಕತ್ತೀನಿ ನೋಡ್ರಿ ಮನುಗೆ. ಅಂದರೆ ಇದೇನು ಚಪಾತಿ ರೋಲ್ ಮಾಡಿದ್ದಲ್ಲ, ಅದಕ್ಕೆ ಹಚ್ಕೊಂಡು ತಿಂದರೆ ಟೇಸ್ಟ್ ಆಗುತ್ತಂತ ರೆಡಿ ಮಾಡಿ ಕೊಡ್ಬೇಕಂತ ಮಾಡಾಕತ್ತೀನಿ ನೋಡ್ರಿ. ಈಗ ಹುಣಸೆ ಹಣ್ಣು ಮತ್ತು ಬೆಲ್ಲ ಎಲ್ಲನ ಮಿಕ್ಸಿಗೆ ಹಾಕಿ ಈ ರೀತಿ ಸೋಸ್ಕೋಬೇಕ್ರಿ. ಸೋಸ್ಕೊಂಡ್ಬಿಟ್ಟು 1-2 ನಿಮಿಷ ಕುದಿಸ್ಕೊಂಡ್ರಾಯ್ತು. ಮಸ್ತಾಗೆ ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ ನೋಡ್ರಿ. ಟೊಮೆಟೊ ಸಾಸ್ ಇರ್ಲಿಕ್ಕಂದ್ರೆ ಈ ರೀತಿ ಚಟ್ನಿ ಇದ್ಬಿಟ್ರೆ ಎಲ್ಲ ಸ್ನ್ಯಾಕ್ಸಿಗೆ ಪರ್ಫೆಕ್ಟಾಗಿ ಆಗ್ತೈತ್ರಿ ಮತ್ತು ಟೇಸ್ಟ್ನೂ ಆಗ್ತೈತಿ. ಅದಕ್ಕಂತ ಈ ರೀತಿ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಖಾರದ ಪುಡಿ ಹಾಕಕ್ಕೆ ನೆನಪಾಗಿತ್ತಿಲ್ಲ. ಉಪ್ಪು ಮತ್ತು ಜೀರಿಗೆ ಪುಡಿ ಹಾಕಿದ್ದೀನಿ, ಖಾರದ ಪುಡಿ ಅಷ್ಟು ಹಾಕಿತ್ತಿಲ್ಲ. ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿಬಿಟ್ಟು ರೆಡಿ ಮಾಡ್ಕೋಬೇಕ್ರಿ. ಇನ್ನೂ ಟೇಸ್ಟಿ ಆಗ್ತೈತಿ. ನಾನು ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಮತ್ತು ವೈಟ್ ಸಾಲ್ಟ್ ಸ್ವಲ್ಪ ಹಾಕಿದ್ದೀನಿ. ಎಲ್ಲ ಹಾಕಿ ಸ್ವೀಟ್ ಚಟ್ನಿನೂ ರೆಡಿ ಮಾಡಿ ಈಗ ನಾನು ರೋಲ್ ತಿನ್ನಾಕತ್ತೀವಿ ನೋಡ್ರಿ. ಅಂದರೆ ಮನು ಮಾಡಿದ್ದೆ ಚಪಾತಿ ರೋಲ್, ಕ್ಯಾಬೇಜ್, ಉಳ್ಳಾಗಡ್ಡಿ ಮತ್ತು ಎಲ್ಲ ಹಾಕಿ ಮಾಡಿದ್ದಾಳ್ರಿ. ಅದನ್ನೇ ಈ ರೀತಿ ಅದು ಸ್ವೀಟ್ ಚಟ್ನಿ ಹಚ್ಕೊಂಡು ತಿಂದ್ರೆ ಭಾಳ ಮಸ್ತ್ ಹತ್ತೈತಿ. ಈಗ ರೀ ಟೈಮ 11:30 ಆಗೈತಿ. ನನಗೇನು ಹಸು ಇಲ್ಲಪ್ಪ ಅಂತಂದ್ರೂ ಮನು ಕೇಳಿಲ್ಲ ರೀ. ಟೇಸ್ಟ್ ಆಗೈತಿ ತಿನ್ಬರ್ರಿ ಮಮ್ಮಿ ಅಂತ ಅನ್ನಕತ್ತಿದ್ದ. ಮಕ್ಕಳಿಗೆ ಅವಾಗವಾಗ ಹಸು ಆಗ್ತಾ ಇರ್ತೈತ್ರಿ. ನಮ್ಗೆ ಸ್ವಲ್ಪ ವಯಸ್ಸಾದ್ಮೇಲೆ ಅಷ್ಟೊಂದೇನು ತಿನ್ಬೇಕಂತ ಅನ್ಸಂಗಿಲ್ಲ. ನಮಗೂ ಸಣ್ಣವರಿದ್ದಾಗ ಅವಾಗವಾಗ ತಿನ್ಬೇಕಂತ ಅನಿಸ್ತಿತ್ತು. ಬಟ್ ಈಗೇನು ಜಾಸ್ತಿ ತಿನ್ಬೇಕಂತ ಅನಿಸೋದೇ ಇಲ್ಲ ರೀ. ಮತ್ತು ಹಸುನೂ ಆಗಂಗಿಲ್ಲ. ಮತ್ತೀಗ 2:30ಗೆ ಅವಲಕ್ಕಿ ಮಾಡಿ ಕೊಟ್ಟೆ ನೋಡ್ರಿ. ಚಪಾತಿ ಮಾಡ್ತೀನಂದ್ರೂ ಅಲ್ಲಂತ, ರೊಟ್ಟಿನೂ ಅಲ್ಲಂತ, ಮತ್ತು ರೈಸ್ನೂ ಅಲ್ಲಂತ. ಏನು ಮಾಡಲಿ ಅಂತ ಕೇಳಿದ ಕೂಡಲೇ ಅವಲಕ್ಕಿ ಮಾಡ್ರಿ ಮಮ್ಮಿ ಅಂತಂದ. ಆಯ್ತಪ್ಪ ಅಂಥೇಳಿ ಅವಲಕ್ಕಿನೂ ಮಾಡಿ ಕೊಟ್ಟೆ ನೋಡ್ರಿ. ಅದ್ರ ಸಂಗಟ ಸ್ವೀಟ್ ಚಟ್ನಿ ಹಾಕ್ಕೊಂಡು ತಿಂತಾನಂತ. ಬ್ಯಾಡ ಅಂತಂದ್ರೂ ಕೇಳಿಲ್ಲ. ಇಲ್ಲಿ ಮಮ್ಮಿ ಟೇಸ್ಟ್ ಹತ್ತೈತೆ ಅಂತ ಸ್ವೀಟ್ ಚಟ್ನಿನೂ ಹಾಕ್ಕೊಂಡ್ಬಿಟ್ಟು ತಿನ್ನಾಕತ್ತ ನೋಡ್ರಿ. ನಾನು ಸ್ವಲ್ಪ ಅವಲಕ್ಕಿ ತಿಂದು ಕುಂತಿದ್ದೆ ರೀ. ಈಗಿದ್ರೆ ನಮ್ಮ ಮನೆಯವ್ರು ಬಂದರು ನೋಡ್ರಿ. 6:30 ಆಗಿತ್ತು ಟೈಮ. ಅದನ್ನೇ ಅದು ಪ್ರಸಾದ ತಂದಿದ್ರಲ್ಲ, ದೇವ್ರ ಮುಂದೆ ದೀಪ ಹಚ್ಬಿಟ್ಟು ದೇವ್ರ ಮುಂದೆ ಇಟ್ಟಿದ್ದೆ. ಅದನ್ನು ತೆಗೆದ್ಬಿಟ್ಟು ಈಗ ಪ್ರಸಾದ ಕೊಟ್ರಾಯ್ತು ಮನುಗಂತ ತೆಗ್ಯಾಕತ್ತಿದ್ದೆ ರೀ. ತೆಂಗಿನಕಾಯಿ ಎತ್ತಿದ್ದು ಅದಲ್ಲ, ಹಂಗೆ ಇಟ್ಬಿಟ್ರೆ ಅದು ಹಾಳಾಗ್ತೈತೆ ಅಂತ ತೆಗೆದ್ಬಿಟ್ಟು ಇಡಾಕತ್ತೀನಿ ನೋಡ್ರಿ. ಅದು ಆಂಜನೇಯ ಬೆಟ್ಟನಿಂದ ಅದು ಏನಂತಾರೆ, ಸಿಂಧೂರ ಅಂತಾರೆ ಏನಂತಾರೋ ಗೊತ್ತಿಲ್ಲ ನನಗೆ. ಅದನ್ನ ತಂದಿದ್ರು. ಅದು ಪೌಡ್ರ್ ಐತೆ ಅಂತ ಅಂದ್ಕೊಂಡಿದ್ರಂಥವ್ರು. ಅದನ್ನ ಅದು ಏನಂತಾರೆ ಪೇಸ್ಟ್ ಥರ ಐತಿ. ಅದನ್ನೇ ನೋಡಾಕತ್ತಿದ್ದೀವಿ ರೀ. ಈಗ ಅದು ಉಂಡಿ ಅದು ತಂದಿದ್ರಲ್ಲ, ಅದನ್ನ ತೆಗೆದ್ಬಿಟ್ಟು ಎಲ್ಲರಿಗೆ ಪ್ರಸಾದ ಕೊಟ್ರಾಯ್ತು. ಮತ್ತು ಹಂಗೆ ಇಟ್ಕೊಳ್ಳಿ ಬೆಳಗ್ಗೆ ಅಂದ್ರೆ ಅರ್ಜೆಂಟ್ ಇರ್ತೈತೆ ಅಲ್ರಿ, ಎಲ್ಲರೂ ಹೋಗೋರು ಇರ್ತಾರೆ. ಹೀಗಾಗಿ ಈಗ ತೆಗೆದು ಕೊಟ್ರೈತಂತ ಪ್ರಸಾದ ಕೊಡಾಕತ್ತೀನಿ ನೋಡ್ರಿ. ನೀವು ತಗೋರಿ ಪ್ರಸಾದ, ಆಂಜನೇಯ ಪ್ರಸಾದ. ನಾನು ಹೋಗಿ ಬರಬೇಕಾಗೈತೆ ರೀ. ತನೂ ಹೋಗಿ ಬಂದಾಳು ಆಂಜನೇಯ ಬೆಟ್ಟಕ್ಕೆ ರೀ. ನಮ್ಮ ಮನೆಯವರು ಹೋಗಿ ಬಂದರು. ಮನು ಮತ್ತು ನಾನು ಹೋಗಿಲ್ಲ ನೋಡ್ರಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗಿ ಬರಬೇಕು. ಭಾಳ ಚಲೋನೂ ಐತಂತ ಹೇಳ್ತಾರೆ. ಯಾವಾಗಾದರೂ ಒಂದು ಸಲ ಹೋಗಿ ಬರಬೇಕು ನೋಡ್ರಿ. ಈಗ ನಮ್ಮ ಮನೆಯವ್ರಿಗೆ ಕಾಫಿ ಮಾಡಿಕೊಡ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ತನೂ ಇದ್ರೆ ಅದು ಚೂಡ ಮಾಡಿಬಿಟ್ಟು ಬೇಳೆ ಮಾಡಿಕೊಡ್ತಾಳಂತ. ಅಂದ್ರೆ ಪ್ರಸಾದ ತಂದಿದ್ರಲ್ಲ ಚುಮ್ಮರಿ, ಅದನ್ನ ಹಂಗೆ ತಿನ್ನಕ್ಕೆ ಒಲ್ಲ ಅಂತಾರಲ್ರಿ. ಈ ರೀತಿ ಅದು ಒಗ್ಗರಣೆ ಹಾಕಿ ಸ್ವಲ್ಪ ಸ್ವೀಟ್ ಚಟ್ನಿ, ಖಾರದ ಚಟ್ನಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಹಾಕಿಕೊಟ್ಟು ಮಿಕ್ಸ್ ಮಾಡಿ ಕೊಟ್ರಾಯ್ತು. ಇಷ್ಟಪಟ್ಟು ಅಂತಾರಂತ. ತನೂ ಇದ್ರೆ ಬೆಳ್ಳುಳ್ಳಿ ಅದು ಸುಲಿದ್ಬಿಟ್ಟು ಚುಮ್ಮರಿಗೆ ಒಗ್ಗರಣೆ ಹಾಕಕತ್ತಾವ್ರಿ. ನಾನಿದ್ರೆ ನಮ್ಮ ಮನೆಯವ್ರಿಗೆ ಈ ಕಡೆ ಕಾಫಿನ ರೆಡಿ ಮಾಡಿ ಕೊಡಾಕತ್ತಿದ್ದೆ.
ಈಗ ಬಂದಿದ್ರಲ್ಲ ಹೀಗಾಗಿ ಕಾಫಿ ಮಾಡಿ ಕೊಡ್ತಾರೈತಂತ ರೆಡಿ ಮಾಡಿ ಕೊಡಾಕತ್ತೀನಿ ರೀ. ಆ್ಯಕ್ಚುಲಿ ಬೇಳೆ ಮಾಡತ್ತಾನು, ಬೇಳೆ ತಿಂದ್ಬಿಟ್ಟು ಕಾಫಿ ಕುಡಿಬೇಕಿತ್ತು, ಬಟ್ ಲೇಟ್ ಆಗುತ್ತೆ ಇನ್ನು ತನು ಮಾಡೋದಂತೆ ಫಸ್ಟಿಗೆ ಕಾಫಿ ಮತ್ತು ಬಿಸ್ಕೆಟ್ ಕೊಡ್ತಾರೈತಂತ ಕೊಡಾಕತ್ತೀನಿ ನೋಡ್ರಿ. ನಾನು ಅಷ್ಟೇ ಕಾಫಿ ಕುಡಿದ್ರೈತಂತೇಳಿ ಇಬ್ರಿಗೆ ರೆಡಿ ಮಾಡ್ಕೊಂಡೆ ತೊಗೊಂಡು ಹೊಂಟೀನಿ ರೀ. ತನು ಕೇಳ್ದೆ, ತನು ಇದ್ರೆ ಒಲ್ಲ ಅಂತಂದ್ಲು, ಮನೂ ಒಲ್ಲ ಅಂತಂದ ರೀ. ಮನು ಕಾಫಿನೂ ಕುಡಿಯಲ್ಲ, ಚಾನೂ ಕುಡಿಯೋಂಗಿಲ್ಲ. ಹಿಂಗಾಗಿ ನಾನು ಮತ್ತು ನಮ್ಮ ಮನೆಯವ್ರಿಬ್ಬರು ಕಾಫಿ ಕುಡಿದ್ವಿ. ಈಗ ತನು ಇದ್ರೆ ಬೇಳೆ ರೆಡಿ ಮಾಡ್ಯಾವ ನೋಡ್ರಿ. ಬೇಳೆ ಅಂದ್ರೇನು, ಅದು ಚೂಡ ಮಾಡಿಬಿಟ್ಟು ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಸ್ವೀಟ್ ಚಟ್ನಿ, ಪುದೀನ ಚಟ್ನಿ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರಾಯ್ತು. ಮಸ್ತಾಗೆ ಈ ರೀತಿ ಬೇಳೆ ರೆಡಿ ಆಗುತ್ತೆ ನೋಡ್ರಿ. ಟೇಸ್ಟ್ ಆಗುತ್ತೆ. ಸ್ವಲ್ಪ ಸಿಂಪಲ್ಲಾಗಿನೇ ಮಾಡಿದ್ದು, ಜಾಸ್ತಿ ಏನು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಹಾಕಿಲ್ಲ ರೀ. ಈ ರೀತಿ ಮಸ್ತಾಗೆ ಕಲರ್ಫುಲ್ಲಾಗಿ ರೆಡಿ ಆಗೈತೆ ನೋಡಿರಿ. ಸ್ವೀಟ್ ಚಟ್ನಿ, ಖಾರ ಚಟ್ನಿ ಇದ್ಬಿಟ್ರೆ ಟೇಸ್ಟ್ ಆಗ್ತೈತಿ, ಹುಳಿಯಾಗಿ ಮತ್ತು ಖಾರವಾಗಿ ಟೇಸ್ಟ್ ಆಗುತ್ತೆ. ಎಲ್ಲರಿಗೂ ಕೊಟ್ಬಿಟ್ಟು ನಾನು ತಿಂದ್ಬಿಟ್ಟು ಈಗ ಸಂಜೆ ಮುಂದಾಗ ಏನು ರಾತ್ರಿ ಆಗೈತ್ರಿ, 8 ಗಂಟೆ ಆಗೈತಿ. ಅಡುಗೆ ಏನು ಬೇಡ ಅಂತಂದ್ರು, ಯಾರಿಗೆ ಹಸು ಇಲ್ಲ ಅಂತಂದ್ರು. ಹೀಗಾಗಿ ಹಾಲಿಗಷ್ಟು ಹೆಪ್ಪು ಹಾಕಬೇಕು ಅಂದ್ರೆ ಮೊಸರು ಮಾಡೋಕ್ಕೆ ಹೆಪ್ಪು ಹಾಕ್ಬೇಕಂತ ಹಾಲನ್ನು ಬಿಸಿ ಮಾಡ್ಕೊಂಡೆ ರೀ. ಹಾಲಿಗೆ ಹೆಪ್ಪು ಹಾಕೋಕ್ಕಿಂತ ಮುಂಚೆ ಈ ರೀತಿ ಹಾಲನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮೊಸರು ಚಲೋ ಆಗ್ತೈತೆ ಅಂತಾರೆ. ಹೀಗಾಗಿ ಮತ್ತು ಹಾಲು ತಣ್ಣಗೆ ಆಗ್ತಾವಲ್ರಿ, ಅದಕ್ಕೆ ಈ ರೀತಿ ಒಂದು 2-3 ಸಲ ಮಿಕ್ಸ್ ಮಾಡಿಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಬೇಕು ನೋಡ್ರಿ. ಇವತ್ತಂತೂ ಏನೂ ಕೆಲಸನೇ ಮಾಡಿಲ್ಲ, ಯಾಕಂದ್ರೆ ಪಿಕ್ಚರ್ ನೋಡ್ಕೊತ ಕುಂತಿದ್ವಿ. ಅದು ಏನಂತಾರು ಹೊಸದಾಗಿ ಬಂದೈತಲ್ರಿ, ಇನ್ನದು ಟಾಕೀಸ್ ಒಳಗೆ ಐತಿ. ಮನು ಇದ್ರೆ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೋಡಾಕತ್ತಿದ್ವಿ ನಾನು ಮತ್ತು ಮನು. ಭಾಳ ಇಷ್ಟ ಆಯ್ತು ರೀ. ಒಂದು ಫೈಟ್ ಇಲ್ಲ, ಏನೂ ಇಲ್ಲ, ಫುಲ್ ಫ್ಯಾಮ್ಲಿ ಕುಂತ್ಬಿಟ್ಟು ನೋಡೋಂಥ ಪಿಕ್ಚರ್ ಐತಿ. ನನಗಂತೂ ಭಾಳ ದಿವ್ಸ ಮೇಲೆ ಈ ರೀತಿ ಪಿಕ್ಚರ್ ನೋಡಿ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಟಾಕೀಸ್ಗೆ ಹೋಗಿ ಪಿಕ್ಚರ್ ನೋಡಿದ್ದಂದ್ರೆ 15 ವರ್ಷ ಆಯ್ತೇನೋ 18 ವರ್ಷ ಆಯ್ತೇನೋ ಗೊತ್ತಿಲ್ಲ. ನಮ್ಮ ಮದುವೆ ಆದಾಗ 1-2 ಅಷ್ಟು ಪಿಕ್ಚರ್ ನೋಡಿದ್ದು ಟಾಕೀಸ್ಗೆ ಹೋಗಿ. ಇತ್ತೀಚೆಗಂತೂ ಯಾವ ಪಿಕ್ಚರ್ನೂ ನೋಡಿಲ್ಲ ರೀ. ಇದನ್ನ ಭಾಳ ತೋರ್ಸಾಕತ್ತಿದ್ರು. ನಮ್ಮ ಮನುಗೆ ಹೇಳಾಕತ್ತಿದ್ದೆ, ಮನೋದು ಭಾಳ ಚಲೋ ಐತೆ ಅಂತ, ಯೂಟ್ಯೂಬ್ ಒಳಗೆ ಬರ್ತೈತೆ ಅಂತ ನೋಡಂತ ಹೇಳಾಕತ್ತಿದ್ದೆ. ಇಲ್ಲಿ ಮಮ್ಮಿ ಯೂಟ್ಯೂಬ್ ಒಳಗೆ ಬರೋಂಗಿಲ್ಲ, ಯಾವುದೋ ಒಂದು ಆ್ಯಪ್ ಐತೆ ಅಂತ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೋಡ್ಬೇಕು ಮಮ್ಮಿ ಅಂತ ನಾಕತ್ತಿದ್ದೆ. ಆಯ್ತಪ್ಪ ಡೌನ್ಲೋಡ್ ಮಾಡ್ಕೊ ಅಂತ ಅಂದಿದ್ದೆ ರೀ. ನಿನ್ನೆ ಹೇಳಿದ್ದೆ. ಇವತ್ತು ಮಧ್ಯಾಹ್ನ ಇದ್ರೆ ಡೌನ್ಲೋಡ್ ಮಾಡಿ ಇಟ್ಟಿದ್ದಾರೆ. ಮಧ್ಯಾಹ್ನ ಮೇಲೆ ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ಇಬ್ಬರು ಕುಂತ ಪಿಕ್ಚರ್ ನೋಡಾಕತ್ತಿದ್ದೆವು. ಭಾಳ ಇಷ್ಟ ಆಯ್ತು ರೀ. ಯಾವುದಪ್ಪ ಪಿಕ್ಚರ್ ಅಂತಂದ್ರೆ ಲಕ್ಕಿ ಭಾಸ್ಕರ್ ಅಂತೇಳಿ. ಯಾರೆಲ್ಲ ನೋಡ್ರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನನಗಂತೂ ಇಷ್ಟ ಆಯಿತು. ಫೈಟ್ ಇದ್ದಿತ್ತಿಲ್ಲ ಅಂದ್ರೆ ನನಗೆ ಪಿಕ್ಚರ್ ಭಾಳ ಇಷ್ಟ ಆಗ್ತಾವೆ ರೀ. ಫೈಟ್ ಮತ್ತು ಹೊಡೆಯೋದು, ಬಡಿಯೋದು, ಆಳೋದು ಅಂಥವೆಲ್ಲ ಪಿಕ್ಚರ್ ನೋಡಿಬಿಟ್ರೆ ನನಗೆ ಭಾಳ ಬೇಜಾರಾಗ್ತೈತಿ. ಹೀಗಾಗಿ ಅಂಥವೆಲ್ಲ ಜಾಸ್ತಿ ನೋಡಕ್ಕೆ ಹೋಗಂಗಿಲ್ಲ ಇಲ್ಲ ರೀ. ಇವತ್ತಂತೂ ಪಿಕ್ಚರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮತ್ತು ಖುಷಿನೂ ಆಯ್ತು ರೀ. ಮತ್ತು ಜೀವನದೊಳಗೆ ಯಾವ ರೀತಿ ಇರಬೇಕಂತ ಅರ್ಥನೂ ಆಯಿತು. ಅಂದ್ರೆ ಒಳ್ಳೆಯದು ಇರ್ತೈತೆ ರೀ, ಕೆಟ್ಟದ್ದು ಇರ್ತೈತಿ. ಪಿಕ್ಚರ್ ಆದರೂ ಅಷ್ಟೇ ಮತ್ತು ನಿಜ ಜೀವನದೊಳಗೂ ಅಷ್ಟೇ ರೀ. ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಮಗೆ ಯಾವ್ದು ಬೇಕಲ್ಲ ಅಷ್ಟೇ ತೊಗೊಂಬಿಡ್ಬೇಕು ಅಷ್ಟೇ ರೀ. ಅಂದ್ರೆ ಬೇಡಾಗಿದ್ಬಿಟ್ಟು ಒಳ್ಳೇದು ಏನೈತಿ ಅದನ್ನ ತೊಗೊಂಡ್ಬಿಟ್ಟು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ಬಿಟ್ರೆ ನಾವು ಖುಷಿಯಾಗಿರ್ತೀವಲ್ಲ. ಹೀಗಾಗಿ ಅಂದ್ರೆ ಪಿಕ್ಚರ್ ಒಳಗೆ ಆ ರೀತಿ ಅದು ಸೀನ್ ಬಂದಾಗ ನಾವು ಈ ರೀತಿ ಇರಬೇಕಲ್ಲ, ನಮಗೂ ಈ ರೀತಿ ಖುಷಿ ಸಿಗುತ್ತಲ್ಲ ಅಂತ ಅರ್ಥ ಆಗುತ್ತೆ. ಆ ಪಿಕ್ಚರ್ ನೋಡಿದ ಮೇಲೆ ನನಗೆ ಅನ್ನಿಸ್ತು, ನಮ್ಗೆ ಅವಮಾನ ಮಾಡಿದವರು ಅಷ್ಟೇ ರೀ ಮತ್ತು ಬೈದವರು ಅಷ್ಟೇ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಅಷ್ಟೇ, ಅಷ್ಟಕ್ಕನ ಅದು ಬಿಟ್ಟು ಹಾಕಿಬಿಡ್ಬೇಕು. ಮುಂದಿರೋ ಜೀವನದ ಖುಷಿನ ಅದನ್ನ ಎಂಜಾಯ್ ಮಾಡ್ತಾ ಇರಬೇಕು. ಹಿಂಗಾಯ್ತಲ್ಲಪ್ಪ ಅಂತ ಅನ್ಕೊಂತ ಅದ್ರೊಳಗನ ಟೆನ್ಷನ್ ಮಾಡ್ಕೊತ ಕುಂತ್ಬಿಟ್ರೆ ಮುಂದಿರೋ ಖುಷಿ ಎಲ್ಲ ನಾವು ಕಳ್ಕೊಂಡ್ಬಿಡ್ತೀವಿ. ಯಾರಾದರೂ ಅಷ್ಟೇ ರೀ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಅಷ್ಟೇ, ನಮ್ಮ ಬಗ್ಗೆ ಬೈದ್ರೂ ಅಷ್ಟೇ, ನಮ್ಮ ಬಗ್ಗೆ ನಾವು ಅವ್ರ ಸಂಗ ಜಗಳ ಮಾಡಿದ್ರು ಅಷ್ಟೇ, ಅದು ಅವಾಗಿಂದ ಅವಾಗ ಬಿಟ್ಟಾಕಿ ಮುಂದೆ ಹೋಗ್ತಾ ಇರಬೇಕು. ಅವಾಗ ನಾವು ಖುಷಿಯಾಗಿರೋಕ್ಕಾಗೋದು. ನಮ್ಮ ಬಗ್ಗೆ ಯಾರೇ ಏನೇ ಅಂದರೂ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ನಮ್ಮ ಖುಷಿ ಏನೈತಿಲ್ಲ ನಾವು ಅಷ್ಟೇ ನೋಡ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕಂತ ಆ ಪಿಕ್ಚರ್ ಒಳಗೆ ನೀಟಾಗಿ ಅರ್ಥ ಆಗೋದ್ರಿ. ಅಂದ್ರೆ ನಾವು ನೀಟಾಗಿ ನೋಡಿಬಿಟ್ರೆ ಅದನ್ನ ಮನಸ್ಸಿಗೆ ಖುಷಿ ಅನ್ನಿಸ್ತೈತಿಲ್ಲ. ಹೀಗಾಗಿ ಯಾರೆಲ್ಲ ಪಿಕ್ಚರ್ ನೋಡ್ರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ನಿಮ್ಗೆ ಏನು ಅನ್ನಿಸ್ತು ಆ ಪಿಕ್ಚರ್ ನೋಡಿದರೆ, ಏನು ಅನ್ನಿಸ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನನಗಂತೂ ಖುಷಿ ಆಯ್ತು ನೋಡ್ರಿ. ನಾನು ಭಾಳ ದಿವ್ಸ ಮೇಲೆ ಈ ರೀತಿ ಒಂದು ಮನಸ್ಸಿಗೆ ಖುಷಿ ಆಗೋಂಥ ಪಿಕ್ಚರ್ ನೋಡಿದ್ದು. ಹೀಗಾಗಿ ಅದನ್ನ ಹೇಳ್ಬೇಕು ಅನ್ನಿಸ್ತಾ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೆ ಅಷ್ಟೇ ರೀ. ಈಗ ಮನೆ ಕೆಲಸ ಇದ್ರಿ, ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಬಿಟ್ಟು ಹಾಲಿಗೂ ಹೆಪ್ಪು ಹಚ್ಚಿದೆ. ತನೂ ಇದ್ರೆ ಬಾಳೆ ತೊಳಿತೀನಿ ಮಮ್ಮಿ ಅಂತ ಅನ್ನಕತ್ತಿದ್ಲು. ಆಯ್ತಮ್ಮ ತೊಳಿತಿದ್ರೆ ತೊಳಿ, ಇಲ್ಲ ನಾನು ತೊಳಿತೀನಿ ಅಂತಂದೆ. ಇವತ್ತು ವಿಡಿಯೋನ ಇಲ್ಲೇ ಮುಗಿಸಂದ್ರೆ ಇವತ್ತು ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ.